ಪುಣ್ಯಾತ್ಮರೇ, ಸಹಕಾರಿ ಸಂಘದ 25ನೇ ವರ್ಷದ ಇದು ಭವ್ಯವಾದ ಕಾರ್ಯಕ್ರಮ. ಸಹಕಾರ ಅಂದ್ರೆ ಏನು? ಸಹಕಾರ ಅಂತಂದ್ರೆ ಇನ್ನೊಬ್ಬರ ಜೊತೆಗೆ ಸೌಹಾರ್ದತೆಯಿಂದ ಪ್ರೀತಿಯಿಂದ ಇರೋದಕ್ಕ ಸಹಕಾರ ಅಂತ ಕರೀತಾರೆ. ಸಹಕಾರ ಗಂಡ ಹೆಂಡತಿ ಮುಖ ಆ ಕಡೆ ಒಂದ್ ಈ ಕಡೆ ಒಂದ್ ಆಗಿತ್ತಂದ್ರ ಸಹಕಾರ ಅಂತ ಅನ್ನಂಗಿಲ್ಲ. ಆ ಮನಿ ಚಂದ ನಡೆಯಂಗಿಲ್ಲ. ಸಹಕಾರ ಅನ್ನೋದು ಎಲ್ಲಿ ಪ್ರಾರಂಭ ಆಗ್ಯದ ಅಂತಂದ್ರ ಗಂಡ ಹೆಂಡತಿ ನಡುವ ಸಹಕಾರ ಇತ್ತು ಅಂತಂದ್ರ ಅಲ್ಲಿ ಮನಿ ಚಂದ ನಡಿತೈತಿ. ಅಲ್ಲಿ ಏನಾಗ್ತೈತಿ ಅಂತಂದ್ರ ಮಗು ಉತ್ಪನ್ನ ಆಗ್ತದ. ಸಹಕಾರ ಅನ್ನೋದು ಎಲ್ಲ ಕಡೆಗೆ ಅದ. ಪಂಚಮಹಾಭೂತಗಳ ಸಹಕಾರ ಅಂತೇಳಿ ಇವತ್ತು ನಾವು ಕಾರ್ಯಕ್ರಮ ಮಾಡಕತ್ತೇವು. ಇವತ್ತು ಮಳೆರಾಯ ನಮಗ ಸಹಕಾರ ಕೊಟ್ಟಿದಾನ. ಎಟ್ರಿ ಮಳೆರಾಯನ ಸಹಕಾರ ಐತಿ ಅಂತ ಹೇಳಿ ಈ ಕಾರ್ಯಕ್ರಮ ಇಟ್ಟು ಚಂದ ನಡೆದೈತಿ ನೋಡಿ. ಚಂದ ನಡೆದೈತಿ. ನಿಮ್ಮೆಲ್ಲರಿಗೆ ನೆರಳನ್ನ ಮಾಡಿದಂತ ಈ ಪೆಂಡಾಲ ನಾವು ಸಹಕಾರ ಕೊಟ್ಟಿದಾನ. ಅದಕ್ಕಿಂತ ನೀವು ಶಾಂತ ರೀತಿಯಿಂದ ಕಳಿಸ್ಕೊಂಡಿದ್ದೀರಿ. ಶಾಂತ ರೀತಿಯಿಂದ ಸಹಕಾರ ಅನ್ನೋದು ಎಲ್ಲ ಕಡೆಗೆ ಅದ. ಎಲ್ಲಿಲ್ಲ ಅಂತೀರಿ ನೀವು? ಎಲ್ಲಿಲ್ಲ ಅಂತೀರಿ? ಎಲ್ಲ ಕಡೆಗೂ ಸಹಕಾರ ಐತಿ. ಹೌದಾ ಇಲ್ಲೋ? ಅತ್ತಿ ಸೊಸಿಗೆ ಅವ್ರಿಬ್ಬರು ಸಹಕಾರದಿಂದ ಅದಾರಂತ ಮನಿ ಚಂದ ಐತಿ. ಒಂದ್ ಊರಾಗ ಏನಾಯ್ತು ಅಂದ್ರೆ ಹೊಸದಾಗಿ ಮದುವೆಯಾಗಿತ್ತು. ಮದುವೆಯಾದಂತ ಸಂದರ್ಭದೊಳಗ ಏನಾಯ್ತು ಅಂತಂದ್ರ ಗಂಡ ಹೆಂಡತಿ ಬಹಳ ಚಲೋ. ಮೊನ್ನೆ ಒಬ್ರು ಬಂದಿದ್ರು ನಮ್ ಕಡೆ, ಯಮನವ್ವ ಕಲ್ಲವ್ವ ಇವ್ರದ್ದು ಸಾಲಾವಳಿ ನೋಡ್ರಿ ಸರ್ ಅಂತ ಬಂದಿದ್ರು. ನಾವು ನೋಡಿದ್ವು, ಯವ್ವ ಇದ್ರಾಗ ಗಂಡ ಹೆಸರು ಯಾವ್ದು? ಇಲ್ರಿಪ್ಪಾರ ನಾವ್ ಅತ್ತಿ ಸೊಸಿ ಸಾಲಾವಳಿ ನೋಡಾಕತ್ತೀವಿ ಅಂದ್ರ ಅವ್ರು. ಯಾಕಂತ ಕೇಳಿದ್ನ ಅತ್ತಿ ಸೊಸಿ ಸಾಲಾವಳಿ ಯಾಕತ್ತಂಗಿ ಅಂದಾಗ, ಇಲ್ರಿಪ್ಪ ಅತ್ತಿ ಸೊಸಿ ಚಲೋ ಇದ್ರು ಅಂದ್ರ ಆ ಮನಿ ಬಹಳ ಸಂತೋಷದಿಂದ ಇರ್ತೈತಿ ಅಂದ್ರ ಅವ್ರ ಪುಣ್ಯ. ನೋಡ್ರಿ ಅಲ್ಲೂ ಸಹಕಾರ ಬೇಕಾಗ್ತದ. ಒಂದು ಘಟನೆ ಏನಾಯ್ತು ಅಂತಂದ್ರ ಪುಣ್ಯಾತ್ಮರೇ, ಅತ್ತಿ ಸೊಸಿ ಜಗಾಡಕತ್ತಿದ್ರು. ಹೆಂಗ ಜಗಾಡತ್ತಿದ್ರು ಅಂದ್ರ ಇನ್ನು ನಾ ಇರಬಾರದು ಅಂತಂದ್ರು. ಯಾರು? ಸೊಸಿ ಏನಂದ್ರು? ಇರಬಾರ್ದು ಅಂದ್ರ. ಇರಬಾರ್ದು ಅಂತ ಏನ್ ಮಾಡಿ ತವ್ರ ಮನಿಗೆ ಹೋದ ಮ್ಯಾಲ ಅಲ್ಲೆಲ್ಲಾ ಹಿರಿಯರು ಕೂಡಿದ್ರು. ಯಾಕೆ ತಂಗಿ ನೀ ಬಂದಿದಿ ಅಂತ ಕೇಳಿದ್ರು. ಯಾಕೆ ತಂಗಿ ನೀ ಬಂದಿದಿ ಅಂತ ಕೇಳಿದಂತ ಸಂದರ್ಭದೊಳಗ ಆ ಮಗಳು ಬಂದ ಕೇಳಾಕತ್ತಾಳ, ಇಲ್ರಿ ನನ್ನ ಅತ್ತಿ ಬಾ ಕಾಡಾಕತ್ತಾಳು ಅಂತ ಹೇಳಿದ್ರು. ಹಿರಿಯರು ಕೇಳಿದ್ರು, ತಂಗಿ ಗಂಡ ಕುಡುಕದಾನ, ಅವನ ಸಹಕಾರ ಕುಡಿದೋದು ಮಾಡ್ತಾನ, ಬಹಳ ಚಲೋ ಅದಾನ್ರಿ, ಬಹಳ ಚಲೋ ಅದಾನ. ಇಸ್ಪೀಟದ ಆಡ್ತಾನ ತಂಗಿ? ಇಲ್ರಿ. ಓಸಿ ಆಡ್ತಾನ ತಂಗಿ? ಇಲ್ರಿ. ಬಹಳ ಚಲೋ ಅದಾನ್ರಿ. ದಿನ ಬೆಳಗ್ಗೆ ಹೇಳ್ತಾನ, ಎಮ್ಮಿ ಹಿಂಡ್ತಾನ, ರಡ್ಡಿ ಹಾಲು ಉತ್ಪಾದಕ ಸಂಘಕ್ಕೆ ಹೋಗಿ ಹಾಲು ಹಾಕಿ ಬಂದ ಎಲ್ಲೂ ಸಂಜೆಗೆ ಹೋಗುದಿಲ್ರಿ, ಹೊಲದಾಗ ಇರ್ತಾನ, ಬಹಳ ಚಲೋ ಅದಾನು ಅಂದ್ರು. ಅವ್ರಂದ್ರು, ತಂಗಿ ನೀ ಯಾಕೆ ಮನಿ ಬಿಟ್ಟು ಬಂದಿ ಅಂದ್ರು. ಏನಿಲ್ರಿ, ನಮ್ಮ ಅತ್ತಿ ನನ್ನ ಕಲ್ಲಾಗ ಖಾರ ಹಾಕಿ ಅರದಂಗ ಅರಿಯಾಕತ್ತಾಳ್ರಿ ಅಂದ್ರು. ಅಲ್ಲ ಹಂಗಂದ್ರೆ ಏನ ಅಯ್ಯವ್ವ? ಎಲ್ಲಾರು ನೀವು ಕಾಡಿದವ್ರದ್ರಿ, ಕಾಡಿಸ್ಕೊಂಡವ್ರದ್ರಿ. ಹೆಂಗಂದ್ರ ಕೂತ್ರು ಬೇಯುದು, ಎದ್ರು ಬೇಯುದು, ನಿಂತ್ರು ಬೇಯುದು, ಏನ್ ಮಾಡಿದ್ರು ಬೇಯುದು. ಇದಕ್ಕೆ ಕಲ್ಲಾಗ ಖಾರ ಅರದಂಗ ಅರಿತಾರ ಅಂತ ಹೇಳ್ತಾರ. ಪುಣ್ಯಾತ್ಮರ ಏನಾಯ್ತು ಅಂದ್ರೆ ಒಂದು ಮಾತು ಹೇಳಕ್ಕೆ, ನೋಡ್ರಿ ನನ್ನ ಗಂಡ ಬಹಳ ಚಲೋ ಅದಾನ, ನಮ್ಮ ಅತ್ತಿ ಜೋಡಿ ನಾ ಮಾತ್ರ ಮನೆಯಾಗಿರಂಗಿಲ್ಲ. ಹಂಗಾದ್ರೆ ಹೆಂಗ್ ಮಾಡೋದಂಗಿ? ನೀವು ಆಕಸ್ಮಿಕವಾಗಿ ಕಳಿಸಿ ಬಂದಿರಂದ್ರೆ ನಾ ಬಾವಿ ನೋಡ್ಕೊತೀವಿ ಅಂದ್ರೆ ಹಂಗ ಮಾಡ್ಬೇಡ ತಂಗಿ, ಬಾವಿ ನೋಡ್ಕೋಬೇಡವಾ ನೀ. ಹಂಗಾರೆ ಏನ ಹಿರಿಯಾಗ ಒಂದ್ ಮಾತು ಹೇಳ ತಂಗಿ, ನಾಳೆ ಮುಂಜಾನೆ ಬಾ. ಒಂದ್ ಮಾತು ಹೇಳಕ್ಕೆ ಅತ್ತೇರಿ ಇರ್ಬೇಕು ಅಂದ, ಇಲ್ಲಾರ ನಾನ ತಂಗಿ ನಾಳೆ ಮುಂಜಾನೆ ಬಾ ಅಂದ್ರು. ಬಂದು 60 ಗುಳಿಗೆ ಕೊಟ್ರ ಅವ್ರು. 60 ಗುಳಿಗೆ ತಂಗಿ ಇದನ್ನ ದಿನ ಒಂದೊಂದ ಪಟ್ಕೋತ್ ಹೋಗುವ. 60 ದಿವಸಕ್ಕೆ ಮಾತಿ ಬಹಳ ಖುಷಿ ಅವ್ರಕ್ಕೆ. ನಾವ್ ಆಯ್ತು ಹೋಗ್ತಾಳೆ 60 ದಿವಸಕ್ಕೆ ಹಾಲು ಬಿಟ್ಟು ಬಂದ್ರು. ತಪ್ಪಾಗಿತ್ತ ಮಗಳು ಬಂದದ ಅಂತ ಹೇಳಿ ಕಾಲು ಬಿದ್ದು ಬಿಟ್ಟು ಬಂದ್ರು. 3 ದಿವಸ ಸಸಿ ಕೈಯಂಗ ಇದು ತಗೋವಾಳಕಿ. ಯಾಕಂದ್ರ ಬೀದರ್ ಅಜ್ಜಾರ ಕಡೆ ಹೋಗಿ, ಕಪರಟಿ ಸಾಂಗೋಳ ಕಡೆ ಹೋಗಿ, ಬಾಗೋಜಿಕೊಪ್ಪ ಅಜ್ಜಾರ ಕಡೆ ಹೋಗಿ ಏನಾರ ಮಾಡಿಸ್ಕೊಂಡ್ ಬಂದಾಳೆ ಅಂಬಲ್ಲ. ಒಟ್ಟ ಏನು ಉಣವಾಳ ತಿನ್ನುವಾಳ ಏನು ಮಾಡವಾಳ. ಇದು ಸಮಸ್ಯೆ. ಇಟ್ಟೆಲ್ಲ ಆಯ್ತು. ಆಕಿನ ಕಾಲು ಒತ್ತಾಕತ್ರ ನೋಡ್ರಿ ಎಷ್ಟು ಸೂಕ್ಷ್ಮ ನೋಡ್ರಿ. ಅತ್ತಿಗೆ ತೆಲಿಗೆ ಎಣ್ಣೆ ಹಚ್ಚಾಕತ್ತಳು, ಕಾಲಿಗೆ ಎಣ್ಣೆ ಹಚ್ಚಾಕತ್ತಳು, ಮೈ ಒತ್ತಾಕತ್ತಳು, ಕೈ ಒತ್ತಾಕತ್ತಳು, ಎಲ್ಲಾ ಮಾಡಾಕತ್ತಳು. ಅವಾಗ ಕೈಯಾಗ ಉಣ್ಣಾಕತ್ತಳು. ಉಣ್ಣುವಂತ ಸಂದರ್ಭದೊಳಗೆ ದಿನ ಒಂದೊಂದು ಗುಳಿಗೆ ಒಂದ
ಒಂದೊಂದು ಗಳಿಗೆ ಹೊಂಟಿತು. ಆ 30 ದಿವಸ ಆಯ್ತು. 30 ದಿವಸದಾಗ ಅಂದ್ರೆ ಮನಸ್ಸು ಬದಲಾಗಿತ್ತು. ಮತ್ತೆ 15 ದಿವಸ ಆಯ್ತು. 15 ದಿವಸ ಆದ್ಮೇಲೆ ಅಂದಳಕ್ಕಿ ನಾ ಮತ್ತೆ ಸಾಯ್ಬಾರ್ದಿನ್ನ ಆಕೆ ಬದುಕಬೇಕಂತೇಳಿ ಇಚ್ಛಾ ಆಗ್ತದೆ ಪುಣ್ಯಾತ್ಮರೇ. ಮತ್ತೆ ತವ್ರ ಮನೆಗೆ ಬಂದ್ರು. ಈಗೇನು ಪ್ರೀನ ಆಧಾರ್ ಕಾರ್ಡ್ ಅಂದಿದ್ರ ಧರ್ಮಸ್ಥಳಕ್ಕೂ ಪಾವ ಪುಣ್ಯಾತ್ಮರೇ ಏನಾಯ್ತು ಅಂತಂದ್ರ ಮತ್ತೆ ತವ್ರ ಮನೆಗೆ ಬಂದ್ಲು. ತಂಗಿ ಮತ್ತೆ ಯಾಕೆ ಬಂದಿ ಅಂದ್ರು. ಏನಿಲ್ರಿ ನಿಮ್ಮ ಕಾಲು ಬೀಳ್ತನೋ ಹೆಂಗಾರ ಮಾಡಿ ನಮ್ಮ ಅತ್ತಿನ ಉಳಿಸ್ಕೊಡ್ರಿ ಅಂದ್ರು. ರಡ್ಡರೆಟ್ಟಿ ಹಿರಿಯಾರ ಅಂದ್ರು. ತಂಗಿ ರಡ್ಡರೆಟ್ಟಿ ಹಿರಿಯಾರ ತಲೆ ಕಟ್ಟತ್ತ ತಿಳ್ಕೊಂಡ್ಯಾನ. ತಂಗಿ ನಿನಗೇನು ಗುಳಿಗೆ ಕೊಟ್ಟಲ್ಲ ಅವೆಲ್ಲ ಬೆಲ್ಲದ ಗುಳಿಗೆದಾವ ತಂಗಿ, ಕಾಳಜಿ ಮಾಡ್ಬೇಡ ಹೋಗಂತ ಹೇಳ್ರಿ ಪುಣ್ಯಾತ್ಮರೇ. ಕಾಳಜಿ ಮಾಡ್ಬೇಡ ಹೋಗಂತ ಹೇಳಿ ನೋಡ್ರಿ 45 ದಿವಸ ನನ್ನ ಅತ್ತಿ ಸಾಯ್ಬೇಕಂತೇಳಿ ತಿಳ್ಕೊಂಡಂತ ಸೊಸಿ 45ನೇ ದಿವಸಕ್ಕ ನಮ್ಮ ಅತ್ತಿ ಬದುಕಬೇಕನ್ನೋ ಭಾವ ಅವಲಲ್ಲಿ ಬಂದಿತ್ತು ಅಂದ್ರೆ ಅತ್ತಿ ಸೊಸಿ ನಡುವೆ ಸಹಕಾರಿ ಇತ್ತು ಅಂತೇಳಿ ಈ ಭಾವ ಬಂದದ ಪುಣ್ಯಾತ್ಮರೇ. ಈ ಭಾವ ಬಂದದ ಅನ್ನೋದನ್ನ ನಾವೆಲ್ಲ ಬರಿಬಾರ್ದು. ಪ್ರೀತಿ ಕೊರತೆಗಿತ್ತಲ್ಲಿ ಸಹಕಾರ ಕೊರತೆಗಿತ್ತು. ಇವತ್ತು ನೋಡ್ರಿ ನಮ್ಮ ಶಿವಬಸೈ ಸ್ವಾಮಿಗಳು ಹಿಡ್ಕೊಂಡು ಎಲ್ಲಾ ಆಡಳಿತ ಮಂಡಳಿಯವರು ಅವ್ರ ಕೈಯಾಗಿರುವಂತ ಎಲ್ಲರೂ ಒಂದು ತಿಂಗಳಾದ್ರು ರಾತ್ರಿ ಹಗಲಿ ನಿದ್ದೆ ಮಾಡಿಲ್ಲ. ಇವರು ಆಡಳಿತ ಮಂಡಳಿಯವ್ರನ್ನ ಹಿಡ್ಕೊಂಡು ಈ ಮುಖ್ಯ ಕಾರ್ಯನಿರ್ವಾಹಕರನ್ನ ಹಿಡ್ಕೊಂಡು ಎಲ್ಲಾ ಕಾರ್ಯಕರ್ತವ್ರೇನ ಸಿಬ್ಬಂದಿ ಅದರಲ್ಲ, ಇದೊಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಒಂದು ತಿಂಗಳ ಶ್ರಮ ಪಟ್ಟಾರ ಪುಣ್ಯಾತ್ಮರೇ. ಇದೆಲ್ಲಾ ಆಗಬೇಕಾಗಿದ್ರೆ ಅವ್ರ ಶ್ರಮ ಎಷ್ಟೈತಿ, ಅವ್ರು ಎಷ್ಟು ಸಹಕಾರ ಪಟ್ಟಾರ ಅನ್ನೋದನ್ನ ನಾವೆಲ್ಲ ನೆನಪಿಸ್ಕೊಳ್ಬೇಕಾಗ್ತದೆ ಪುಣ್ಯಾತ್ಮರೇ. ಒಮ್ಮೆ ಜೋರಾಗಿ ಚಪ್ಪಾಳ್ಕೊಂಡು ಏನ್ ದೊಡ್ಡದಾಗ ಅದಕ್ಕೆ ಪುಣ್ಯಾತ್ಮರೇ ನೀವೇನು ದಿನ ಬಂದು ಹಾಳಾಕತ್ತಿರಲ್ಲ, ನಿಮ್ಮದು ದೊಡ್ಡ ಸಹಕಾರ ಐತಿ ಇದ್ರೊಳಗ. ಹೌದಾ ಇಲ್ಲೋ? ನಿಮ್ಮದು ದೊಡ್ಡ ಸಹಕಾರ ಐತಿ. ಆ ಸಹಕಾರ ಐತಿ ಅಂತ ಹೇಳಿ 50 ಲೀಟರ್ದಿಂದ ಪ್ರಾರಂಭ ಆದಂತ ಸಂಸ್ಥೆ ಇವತ್ತು 5,000 ಲೀಟರ್ನ ಇವತ್ತು ಸಂಗ್ರಹ ಮಾಡಕತ್ತಂದ್ರೆ ಈ ರೈತರಿಗೆಲ್ಲ ಸಹಕಾರ ಐತಿ ಅನ್ನೋದನ್ನ ನಾವೆಲ್ಲ ನೆನಪಿಸ್ಕೊಳ್ಬೇಕಾಗ್ತದೆ ಪುಣ್ಯಾತ್ಮರೇ. ಇನ್ನೊಂದು ದೊಡ್ಡ ಸಹಕಾರ ಐತಿ. ಗಟ್ಟಿ ಹಾಲು ಆಗ್ಬೇಕಂತೇಳಿ ಯೂರಿಯಾ ಮಿಕ್ಸ್ ಮಾಡ್ತಾರ, ಸಕ್ರಿ ಮಿಕ್ಸ್ ಮಾಡ್ತಾರ, ಏನೇನೋ ಮಿಕ್ಸ್ ಮಾಡ್ತಾರ. ಅವಾಗ ನಮ್ ಜೋಶಿ ಸಾಹೇಬ್ರು ಚೆಕ್ ಮಾಡ್ತಾರ, ಚೆಕ್ ಮಾಡಿ ಲಿಸ್ಟ್ ಕಳಿಸ್ತಾರ. ಆದ್ರ ಅಂತದೇನು ರಡ್ಡರೆಟ್ಟಿ ಒಳಗೆ ಅಂತ ರೈತರಿಲ್ಲ. ಚಲೋ ರೈತರದಿರಿ ಅಂತೇಳಿ, ನೀವು ಒಳ್ಳೆ ಪ್ರಾಮಾಣಿಕ ರೈತರದಿರಿ ಅಂತೇಳಿ, ನೀವು ಉತ್ತಮವಾದಂತ ಸಹಕಾರ ಕೊಟ್ಟಿದ್ರಿ ಅಂತೇಳಿ ಇವತ್ತು 25 ವರ್ಷ ಇದು ರಡ್ಡರೆಟ್ಟಿ ಹಾಲು ಉತ್ಪಾದಕರ ಸಂಘ ಸಹಕಾರದಿಂದ ಕೆಲಸ ಮಾಡಕತ್ತೈತಿ ಅನ್ನೋದನ್ನ ನಾವೆಲ್ಲ ನೆನಪಿಸ್ಕೊಳ್ಬೇಕಾಗ್ತದೆ. ಅಂತ ನಿಟ್ಟಿನೊಳಗ ಇವತ್ತು ಬಹಳ ಯಶಸ್ವಿ ನೋಡ್ರಿ. ಗವಿ ಸಿದ್ದೇಶ್ವರ ಅಜ್ಜಾರು ಬಂದ್ರು, ಬೇದರದಿಂದ ಅಜ್ಜಾರು ಬಂದ್ರು, ಜೊತೆಗೆ ಬಾಗಜಪ್ಪ ಅಜ್ಜಾರ ಆಶೀರ್ವಾದ, ಇವರೆಲ್ಲರ ಗುರುಗಳ ಆಶೀರ್ವಾದದೊಂದಿಗೆ ಶಿವಾನಿ ಬಂದ್ರು ನೋಡ್ರಿ. ಏನ್ರಿ ಶಿವಾನಿ ಎಷ್ಟು ಚಂದ ಅಲ್ಲಿ ಹಾಡ್ತಿದ್ರು ಅಂತಂದ್ರೆ ಆ GT ಒಳಗೆ ಬಹಳ ಸುಂದರವಾಗಿ ಹಾಡ್ತಿದ್ರು. ನೀವೆಲ್ಲರೂ ಏನ್ ಮಾಡಿದ್ರಿ, ಆ ಶಿವಾನಿನ ನೋಡಾಕ ನೀವೆಲ್ಲರೂ ಬಹಳ ಅಗ್ದಿ ಪ್ರೀತಿಯಿಂದ ಬಂದು ಕತ್ಕೊಂಡಿದ್ರಿ ಪುಣ್ಯಾತ್ಮರೇ. ಒಟ್ಟಿನಲ್ಲಿ ಈ ರಡ್ಡರೆಟ್ಟಿ ಗ್ರಾಮದೊಳಗ ಬಹಳ ದೊಡ್ಡ ಇತಿಹಾಸದ. ಯಾಕಂದ್ರೆ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ಬಂದಂತ ಸಂದರ್ಭದೊಳಗ ಆನೆ ಅಂಬಾರಿನ ಕರೆಸಿ ಮೆರವಣಿಗೆ ಮಾಡಿದಂತ ಈ ನಾಡು, ಜೊತೆಗೆ ಈ ಲಕ್ಷಾಂತರ ಜನರಿಗೆ ಅನ್ನದಾಸೋಹ ಮಾಡುವಂತ ಬಂಡಿಗನೆಯ ಪೂಜ್ಯರನ್ನ ಕರೆಸಿ ಇಲ್ಲಿ ಗೌರವ ಸಲ್ಲಿಸಿದಂತ ಈ ನೆಲ ಅನ್ನೋದನ್ನ ನಾವೆಲ್ಲ ನೆನಪಿಸಿಕೊಳ್ಬೇಕಾಗ್ತದೆ. ಆ ಜೊತೆಗೆ ನಡೆಸೋಸಿ ಜಗದ್ಗುರು ಮಹಾಸನ್ನಿಧಿಯವರು ಕೂಡ ಇಲ್ಲಿ ಆಗಮಿಸಿ ಹೋಗಿದ್ದಾರೆ. ಜೊತೆಗೆ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಕೂಡ ಇಲ್ಲಿ ಆಗಮಿಸಿ ಹೋಗಿದ್ದಾರೆ. ಅನೇಕ ಮಹಾತ್ಮರು ಕೂಡ ಈ ಹಲವು ಮಾತೇನು ನುಡಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಎಂಬಂತೆ ಎಲ್ಲ ಮಹಾತ್ಮರ ಪಾದ ಸ್ಪರ್ಶ ಈ ನೆಲದ ಮೇಲೆ ಆಗಿದೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಮಹಾದೇವ, ಜೈ ಸದಾಶಿವ.